10 ವರ್ಷಗಳಿಂದ ಸಿಸಿಬಿಯಲ್ಲಿ ಠಿಕಾಣಿ ಹೂಡಿದವರಿಗೆ ಸದ್ಯದಲ್ಲೇ ಕೋಕ್ ಕೊಡುವುದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆ ನಡೆಸಿದೆ. 5 ವರ್ಷಗಳಿಗಿಂತ ಹೆಚ್ಚು ಕಾಲ ಸಿಸಿಬಿಯಲ್ಲೇ ಇರುವ ಅಧಿಕಾರಿಗಳನ್ನ ಬೇರೆಡೆಗೆ ವರ್ಗಾವಣೆಗೆ ಚಿಂತನೆ ನಡೆದಿದೆ. ಸಿಸಿಬಿಯಲ್ಲಿ ಪ್ರಕರಣಗಳು ಹೆಚ್ಚಾಗಿದ್ದಾಗ ಹೆಚ್ಚುವರಿ ಸಿಬ್ಬಂದಿಯನ್ನ ತೆಗೆದುಕೊಳ್ಳಲಾಗ್ತಿತ್ತು. ತನಿಖೆಗೆ ಸಹಕಾರಿಯಾಗಲೆಂದು ಕೆಲ ಸಿಬ್ಬಂದಿಯನ್ನ ಬೇರೆ ಬೇರೆ ಠಾಣೆಗಳಿಂದ ಬೋವೋಡಿ ಮೂಲಕ ಸಿಸಿಬಿ ಪಡೆಯಲಾಗುತ್ತೆ. ಆದರೆ ತನಿಖೆ ಮುಗಿದಿದ್ರೆ ಕೆಲ ಅಧಿಕಾರಿಗಳ ಅಪಾಯದಿಂದ ಅಲ್ಲೇ ಉಳಿದಿರುವ ಸಿಬ್ಬಂದಿ ಬಗ್ಗೆ ಕಮಿಷನರ್ ಮಾಹಿತಿ ಕೇಳಿದ್ದಾರೆ. ಕಾನ್ಸ್ಟೇಬಲ್ನಿಂದ ಎಸಿಪಿ ಮಟ್ಟದ ಅಧಿಕಾರಿಗಳ ಪಟ್ಟಿ ರೆಡಿ ಮಾಡಿದ್ದು ಸದ್ಯದಲ್ಲೇ ಸಿಸಿಬಿ ವರ್ಗಾವಣೆ ಪರ್ವ ಶುರುವಾಗಲಿದೆ ಎನ್ನಲಾಗ್ತಿದೆ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದಲ್ಲಿ ಸಿಬ್ಬಂದಿ ಮೇಲೆ ಕೈದಿಗಳು ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಇಂದು ಎಸ್ಪಿ ರಂಜಿತ್ ಜೈಲಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಾರಾಗೃಹ ಸಿಬ್ಬಂದಿ ಮೇಲೆ ಕೈದಿಗಳು ನಿಂದನೆ ಹಲ್ಲೆ ನಡೆಸಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಕೈದಿಗಳಾದ ಖಲಂದರ್, ಶಫೀವುಲ್ಲಾ, ತಿಮ್ಮೇಶ್, ಆಬಿದ್, ಶಹೀದ್ ಕಾರಾಗೃಹ ಸಿಬ್ಬಂದಿಗೆ ನಿಂದಿಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕಾರಾಗೃಹ ಸಿಬ್ಬಂದಿ ರಾಮಣ್ಣ, ದಾದಾಪೀರ್, ಕುತುಬುದ್ದೀನ್, ವೆಂಕಟೇಶ್ಗೆ ಹಲ್ಲೆ ನಡೆಸಿದ್ದಾರಂತೆ. ಈ ಸಂಬಂಧ ಎಸ್ಪಿ ರಂಜಿತ್ ಕುಮಾರ್ ಜೈಲು ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುಂಡಾನೆ ಸೆರೆ ಕಾರ್ಯಾಚರಣೆ ವೇಳೆ ಅರ್ಜುನ ಆನೆ ಹುತಾತ್ಮವಾಗಿತ್ತು. ನಾಗರಹೊಳೆ ಅರಣ್ಯದ ಡಿಬಿ ಕುಪ್ಪೆಯ ಬಳಿ ಶಿಬಿರಾದಲ್ಲಿ ನಾಳೆ ಸಚಿವ ಈಶ್ವರ್ ಖಂಡ್ರೆ ಅರ್ಜುನನ ಸ್ಮಾರಕವನ್ನ ಉದ್ಘಾಟಿಸಲಿದ್ದಾರೆ. ಈ ಹಿಂದೆ ಅರ್ಜುನನ ಸಮಾಧಿಗೆ ಪೂಜೆ ಸಲ್ಲಿಸಿದ್ದ ಸಚಿವ ಈಶ್ವರ್ ಖಂಡ್ರೆ ದಬ್ಬಳ್ಳಿ ಕಟ್ಟಿಯಲ್ಲಿ ಮತ್ತು ಅರ್ಜುನ ವಾಸವಾಗಿದ್ದ ಬಳ್ಳೆ ಶಿಬಿರದಲ್ಲಿ ಸ್ಮಾರಕವನ್ನ ನಿರ್ಮಿಸುವುದಾಗಿ ಹೇಳಿದ್ರು. ಈಗ ಎರಡೂ ಕಡೆ ಸ್ಮಾರಕ ಸಿದ್ಧವಾಗಿದ್ದು ಸೋಮವಾರ ಬಳ್ಳಿಯಲ್ಲಿ ಮೊದಲಿಗೆ ಸ್ಮಾರಕದ ಉದ್ಘಾಟನೆ ನೆರವೇರಲಿದೆ. ಆಸ್ತಿಗಾಗಿ ಹೆತ್ತ ಮಕ್ಕಳೇ ತಂದೆಯನ್ನ ಮನೆಯಿಂದ ಹೊರಹಾಕಿರುವ ಅಮಾನವೀಯ ಘಟನೆ ಚಿತ್ರದುರ್ಗದ ಮಾಳಪ್ಪನಹಟ್ಟಿಯಲ್ಲಿ ನಡೆದಿದೆ. ಮಾಳಪ್ಪನಹಟ್ಟಿಯ ಬಸಪ್ಪನನ್ನ ಮಕ್ಕಳಾದ ಹನುಮಂತಪ್ಪ, ಜಯಪ್ಪ ಮನೆಯಿಂದ ಹೊರಹಾಕಿದ್ದಾರೆ. ಅನೇಕ ವರ್ಷಗಳಿಂದ ವೃದ್ಧಾಶ್ರಮದಲ್ಲಿದ್ದ ಬಸಪ್ಪ ಇತ್ತೀಚೆಗೆ ಮಕ್ಕಳ ಮನೆಗೆ ತೆರಳಿದ್ದಾರೆ. ಈ ವೇಳೆ ತಂದೆಯನ್ನ ಮನೆಯೊಳಗೆ ಕರೆದುಕೊಳ್ಳದೆ ಮಕ್ಕಳಿಬ್ಬರು ಮತ್ತೆ ಹೊರಹಾಕಿದ್ದಾರೆ. ಈ ಬಗ್ಗೆ ಹಿರಿಯ ನಾಗರಿಕ ಸಹಾಯವಾಣಿಗೆ ಸ್ಥಳೀಯರು ಕರೆ ಮಾಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಲಾನಿ ಮಕ್ಕಳಿಬ್ಬರಿಗೆ ತರಾಟೆಗೆ ತೆಗೆದುಕೊಂಡು ಬುದ್ಧಿ ಹೇಳಿದ್ದಾರೆ. ಕೊನೆಗೆ ಅಧಿಕಾರಿಗಳ ಸೂಚನೆ ಮೇರೆಗೆ ಜಯಪ್ಪ ತಂದೆಗೆ ಚಿಕಿತ್ಸೆ ಕೊಡಿಸಿ ಮನೆಗೆ ಸೇರಿಸಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.